ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೇ. ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಗಿತ್ತು. ಸೊ ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಆಲೂ ಪರೋಟ ನೆನಪಾಯಿತು. ಸೊ ಅದನ್ನು ಮಾಡೋಣ ಅಂತ ಹೇಳಿ ಹಸಿಟ್ಟು ಕಲಿಸ್ಕೊತಿದ್ದೆ. ಫಸ್ಟೇ ಹಸಿಟ್ಟು ಕಲಸಿ ಎತ್ತಿಟ್ಕೊಬಿಟ್ರೆ ಅದು ನೆಂದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫಸ್ಟೇ ಕಲಸಿಟ್ಕೊಂಡೆ. ಇನ್ನು ಆಲೂಗೆಡ್ಡೆನೂ ಕೂಡ ಬೇಯಕ್ಕಿಟ್ಕೊಂಡೆ. ಅದು ಬೇಯೋಷ್ಟೊತ್ತಿಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಬಿಡೋಣ ಅಂತ ಹೇಳಿ ಕಟ್ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ಅದು ಬೆಂದಿತ್ತು. ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ಮ್ಯಾಶ್ ಮಾಡ್ಕೋಬೇಕು. ಇನ್ನು ಅದಕ್ಕೇ ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಚಪಾತಿ ಹಸಿಟ್ಟು ಕಲಸಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಚಿಕ್ಕದಾಗಿ ಲಟ್ಟಿಸ್ಕೊಂಡು ನಾವೇನು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅದನ್ನು ಈ ಥರ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಒಂಚೂರು ಗ್ಯಾಪ್ ಇಲ್ಲದೆ ಇರೋಂಗೆ ಪ್ಯಾಕ್ ಮಾಡ್ಕೊಂಡ್ರೆ ಲಟ್ಸೋಕ್ಕೆ ಈಸಿ ಅನಿಸುತ್ತೆ. ಸೊ ಅದನ್ನು ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಗೂ ಲಟ್ಟಿಸ್ಕೋಬಾರ್ದು, ಮಂದವಾಗೂ ಲಟ್ಟಿಸ್ಕೋಬಾರ್ದು, ಮೀಡಿಯಮಾಗಿ ಲಟ್ಟಿಸ್ಕೋಬೇಕು. ಸೊ ಆ ಥರ ಲಟ್ಟಿಸ್ಕೋಬೇಕು. ಇನ್ನು ಆಲೂ ಪರೋಟಾಗೆ ಕಾಂಬಿನೇಷನ್ ಆಗಿ ಒಗ್ಗರಣೆ ಚಟ್ನಿ ಮಾಡ್ಕೊಂಡಿದ್ದೆ, ಚೆನ್ನಾಗಾಗಿತ್ತು. ಇನ್ನು ರೆಸ್ಟ್ ಮಾಡಿ ಮತ್ತೆ ಎದ್ದು ದೀಪ ಹಚ್ಚೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಬಂದು ದೀಪ ಕೂಡ ಹಚ್ಚಿದೆ. ಇನ್ನು ನೈಟಿಗೆ ತಿಳಿ ಸಾಂಬಾರು ಮಾಡಿ ಬಜ್ಜಿ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.